ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೋದು. ಆದ್ರೆ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿ ಅವರದ್ದು ಒಂದು ಸಮಾವೇಶ ಇತ್ತು ಬಿಜೆಪಿ, ಅದರಲ್ಲಿ ದೇವೇಗೌಡರು ಕೂಡ ಭಾಗವಹಿಸಿದ್ರು. ದೇವೇಗೌಡರು ಹೇಳಿದ್ರು ಮನಮೋಹನ್ ಸಿಂಗ್ ಅವರು ಖಾಲಿ ಚೆಂಪು ಕೊಟ್ಬಿಟ್ಟು ಹೋಗಿದ್ರು, ಅದು ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿಬಿಟ್ರು. ಇವರಿಬ್ರು ಮಾಜಿ ಪ್ರಧಾನಿ ಹಾಲಿ ಪ್ರಧಾನಿ ಇಬ್ರು ಒಬ್ರಿಗೊಬ್ರು ಪೈಪೋಟಿ ಬಿದ್ದವ್ರ ರೀತಿಯಲ್ಲಿ ಒಬ್ರು ಸುಳ್ಳು ಹೇಳಿದ್ರೆ ಇನ್ನೊಬ್ರು ಜಾಸ್ತಿ ಸುಳ್ಳು ಹೇಳಿದ್ರು, ಇನ್ನೊಬ್ರು ಜಾಸ್ತಿ ಸುಳ್ಳು ಹೇಳಿದ್ರೆ ಇನ್ನೊಬ್ರು ಸುಳ್ಳು ಹೇಳಿದ್ರು. ಈ ತರ ಮಾಡಿ ಮಾನ ಮರ್ಯಾದೆ ಇಲ್ಲ ಇಲ್ಲದೆ ಇದ್ದಾಗ ಮಾಡ್ಕೊಂಡ್ರಲ್ಲ, ಇವ್ರಿಗೇನಾದ್ರು ನೀವು ಮೂರ್ ಕಾಸಿನ ಬೆಲೆ ಕೊಡ್ಬೇಕ ಇವ್ರಿಗೆ? ನರೇಂದ್ರ ಮೋದಿಗೆ, ದೇವೇಗೌಡರಿಗೆ ಇದೇ ದೇವೇಗೌಡರು ಹೇಳಿದ್ರು ಇವತ್ತು ಬಾಯ್ 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 ಬಾಯ್. ನಾನು ಕೇಳ್ತೀನಿ ದೇವೇಗೌಡರಿಗೆ, ನೀವು 2019 ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳಿದ್ರಿ? ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು, ಈ ದೇಶನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ದೇಶ ಬಿಟ್ರ? ದೇಶ ಬಿಟ್ಟೋದ್ರ? ಬಿಟ್ಟು ಹೋಗ್ಲಿಲ್ಲ. ಏನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ನಾನು ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ಇನ್ನೊಂದು ಮಾತು ಹೇಳಿದ್ರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ರಾಹುಲ್ ಗಾಂಧಿ ಅವರು ಹೋಗಿದ್ದು ಹಾಸನಕ್ಕೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಹೇಳಿದ್ರು, ಜೆಡಿಎಸ್ ಬಿಜೆಪಿಯ ಬಿ ಟೀಮ್. ಏನ್ ದೇವೇಗೌಡರು ಕೆಂಡ ಮಂಡಲವಾಗ್ಬಿಟ್ರು ಬಿ ಟೀಮ್ ಅಂತ ಹೇಳೋದಕ್ಕೆ. ಇವತ್ತು ಅವ್ರ ಜೊತೆ ಸೇರ್ಕೊಂಡಿದ್ದೀರಲ್ಲ, ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ ದೇವೇಗೌಡ್ರೆ, ನಾಚಿಕೆ ಆಗಲು ನಿಮಗೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕು.